ಗಣ್ಯರಿಗೂ ಅವರಿಗೆ ಸಾಥ್ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ವೀರನಗೌಡ ಹಾಗೂ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಚಂದ್ರಸ್ವಾಮಿ ಇವರಿಗೆ ದೇವಣ್ಣ ಇವರು ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಯಂಕಪ್ಪ ಮ್ಯಾನೇಜರ್ ಅವರು ಕೂಡ ಈ ಒಂದು ವೇದಿಕೆಗೆ ಬಂದು ಹಿರಿಯರಿಗೆ ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಇನ್ನು ದೊಡ್ಡಬಸವರಾಜ್ ಗಿಣ್ವಾರ್ ಇವರಿಗೆ ದೇವಣ್ಣ ಅವರು ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಇನ್ನುಳಿದಕ್ಕಾಗಿ ಕೇಳಿಕೊಳ್ಳುತ್ತಾ ಈ ಒಂದು ನಾಟಕದ ಕುರಿತು ಮೇಲೆ ಆಸೀನರಾಗಿರುವಂತ ಊರಿನ ಗಣ್ಯರಿಗೆ ಮತ್ತು ನಾಟಕದ ನೋಡಲು ಬಂದಿರುವಂತ ಪ್ರೇಕ್ಷಕರಿಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಸಂಭ್ರಮಗಳು. ನಮ್ಮ ಗ್ರಾಮದ ಯುವಕರು ಈ ದಿವಸ ಬಹಳ ನಮಗೆ ಸಂತೋಷದ ದಿನ, ಸುದಿನ. ಯಾಕಂದ್ರೆ ನಾವು 80 ವರ್ಷಗಳ ಹಿಂದೆ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದೆವು. ನಮಗಿಂತ ನಾಟಕಗಳಾಗಲಿ ಏನಾಗಲಿ ಒಂದು ಸ್ವಾತಂತ್ರ್ಯ ಎಂಬುದು ಇದ್ದಿಲ್ಲ. ನಾವು ಇನ್ನೊಬ್ಬರ ಕೈ ಕೆಳಗೆ ಗುಲಾಮರಾಗಿದ್ದೆವು. ಅದನ್ನು ನಮ್ಮ ದೇಶದ ಹಿರಿಯರು ತಮ್ಮ ಪ್ರಾಣ ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಅದೇ ರೀತಿ ವೀರ ಸಂಗೊಳ್ಳ ರಾಯಣ್ಣನವರ ಜನ್ಮದಿನ, ಅವರು ಇಲ್ಲಿಗೆ 116 ವರ್ಷ ಆಯಿತು. ಅವರನ್ನು ಗಲ್ಲಿಗೇರಿಸಿದ್ದು ಜನವರಿ 26 ಅಂದು ನಮಗೆ ಗಣರಾಜ್ಯೋತ್ಸವ ಆಯಿತು. ಅದೇ ರೀತಿ ಈ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ, ಇದು ಎಲ್ಲರಿಗೂ ಬಹಳ ಸುದಿನ. ಈ ನಾಟಕದಲ್ಲಿ ಧರ್ಮರಾಯನು ಬರುತ್ತಾನೆ ಮತ್ತು ಕೀಚಕನು ಬರುತ್ತಾರೆ. ಪ್ರೇಕ್ಷಕರು ಕೀಚಕನ ಗುಣಗಳನ್ನು ಬಿಟ್ಟು ನಾವು ಧರ್ಮರಾಯನ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಈ ನಾಟಕ ನೋಡಿದ್ದು ಸಾರ್ಥಕ ಆಗ್ತದೆ ಅಂತ ತಿಳಿಸುತ್ತಾ, ಈ ನಾಟಕ ಬಹಳ ಅದ್ದೂರಿಯಾಗಿ ಜರಗಲಿ ಎಂದು ಹಾರೈಸುತ್ತಾ ನನ್ನನ್ನು ವೇದಿಕೆ ಮೇಲೆ ಕರೆಸಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸುಂದರ ನಾಟಕವನ್ನು ಯಶಸ್ವಿಯಾಗಿ ನೆರವೇರಲೆಂದು ಆಶೀರ್ವಚಿಸಿದ ಚಂದ್ರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಎಲ್ಲ ಗಣ್ಯಮಾನ್ಯರು ಈ ಒಂದು ವೇದಿಕೆಯನ್ನು ಕಲಾ ಅಭಿನಯಿಸುತ್ತಿರ್ತಕ್ಕಂಥ ಪ್ರೋತ್ಸಾಹಗಳಿಗೆ ಅನುವು ಮಾಡಿಕೊಡಬೇಕಾಗಿ ಅವರಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಮುಂದಿನ ಬಾಲಕೃಷ್ಣ ದಯವಿಟ್ಟು ಈ ಒಂದು ವೇದಿಕೆಗೆ ಬರಬೇಕಾಗಿ ಕರೆಸಿಕೊಳ್ಳಲು ಹೇಳುತ್ತೇವೆ. ಬಾಲಕೃಷ್ಣ ನಾರಾಯಣಿ ನಮಸ್ತೆ, ನಾರಾಯಣಿ ನಮೋಸ್ತುತೆ.
ದಯವಿಟ್ಟು ಏಕ ಯಾರ್ಯಾರ ಕಲಾವಿದರು ಶುಕ್ಲಹಾಂಗರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಮಹಾನ್ ಬಾಬಾ ಕಟ್ಟುಬಿಡಿದು ಬಂದವರನ್ನು ತಾರೆಂದು ಮಾತನಾಡಿಸುವ ದೇವ ನಾವು ದಾರನ್ನು ಕೇಳಿದೀಯಾ? ಹುಟ್ಟಿರುವುದ ರುದ್ರಪಾದದಲ್ಲಿ ಬೆಳೆದಿರುವುದು ಈ ಭದ್ರವಾದ ಭೂಮಿಯಲ್ಲಿ ಶ್ರೀ ಗುರು ರುದ್ರೇಶ್ವರನ ಆಶೀರ್ವಾದ ಪಡೆದುಕೊಂಡು ಈ ಗ್ರಾಮಕ್ಕೆ ಬಂದಿರುವ ರುದ್ರಪಾದ ರಾಮಣ್ಣ ಸಾರಥಿ ನಾನು ಅವೇನು ದೇವ ಹೇಳಿಕೊಂಡು ಬರುವುದಕ್ಕೆ ತಮ್ಮ ನಮ್ಮ ಅಂಕಿತವ ತಾವುದಾರ ದೇವ ದೇವ ಸುಂದರ ಬಾಲಕೃಷ್ಣ ಮೂರ್ತಿತವಾದರೆ ಹಿಂದೂ ಹಂದವಾದ ಸಮಾಂತರಕ್ಕೆ ಬಂದ ಕಾರಣವೇನು ದೇವ ಮಹಾನ್ ಬಾಬಾ ಈ ಸಲ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಹಿಂದಿನ ದಿನ ಭಕ್ತರು ರಂಭೂರ್ವಶಿ ವಶಪಥ ಕೀಚಕನದಿ ಎಂಬ ಸುಂದರವಾದ ಪುರಳಿ ಕರ್ನಾಟಕ ನಾಟಕವನ್ನು ಅಭಿನಯಿಸುತ್ತಿರುವರು. ಹೌದೇನು ದೇವ ಆದ ಕಾರಣ ಬೇಡಿದವರನ್ನು ಕೊಟ್ಟು ಕಾಪಾಡುವ ಬರಡುವ ಸಾರಥಿ ತಿಳಿದಿಲ್ಲ ಒಳ್ಳೆದು ಹೋಗುತ್ತೆ ಬೇಡವನ್ನ ಕರ್ತೀರಿ ಜಾಗ್ರತೆ ಪುಣ್ಯರ ಮತ್ತು ಒಂದು ಬೆಳ್ಳೆಯ ಕಡಗವನ್ನು ಬಾಲಕೃಷ್ಣ ಪಾತ್ರ ಮಾಡಿದವರಿಗೆ ಬ್ರಹ್ಮಾಂಬರ ಕಾರ್ಯ ಮಾಡುತ್ತಾರೆ.
ಪಲ್ಸನ್ ಗಿರಿಯಪ್ಪಯ್ಯವರು ಶೃಂಗಾರವಾದ ಮಲ್ಲಿಗೆ ಹೂವಿನ ಹಾರ ಮತ್ತು ಒಂದು ಶೃಂಗಾರವಾದ ಬೆಳ್ಳಿಯ ಕಡಗವನ್ನು ಬಾಲಕೃಷ್ಣ ಪಾತ್ರ ಮಾಡಿದವರು ಬ್ರಹ್ಮ ಪ್ರಕಾರ ಮಾಡುತ್ತಾರೆ. ಪರ್ಯಾಯಗಳ ಸಾರಥಿ ನಾನೊಂದು ಮಾತಾಡ್ತೀನಿ, ಚೆನ್ನಾಗಿ ಕೇಳುತ್ತೀನಿ. ಚೆನ್ನಾಗಿ ಹೇಳಿ ಬಾಲ. ಕಾಲಿಗೆ ನೀವು ಹಾತಕ ಏನಿಲ್ಲ, ಅವರ ಆದ್ಯತೆ ಅವರು ಕಟ್ಟಣಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಪರ್ಯಾಯಗಳ ಸಾರಥಿ ಅಂದವಾದ ಗೋಕುಲದಲ್ಲಿ ಜನಿಸಿ ಉತ್ತಮವಾದ ಪರ್ವತಗಳನ್ನೆತ್ತಿ ಗೋವುಗಳನ್ನು ಕಾಪಾಡಿದೆ. ಭಾವನಾಥ ಕಂಸರನ್ನು ಕೊಲ್ಲಿದೆ. ಬಾಲಕೃಷ್ಣ ಮೂರ್ತಿ ನಾನಲ್ಲವೇನು ಸಾರಥಿ, ಇದನ್ನು ತಿಳಿಸಲಾಗುತ್ತದೆ. ಚೆನ್ನಾಗಿ ಹೇಳಿ ಬಾಲ. ಭೂಮತಿ ಕುರುಮ ವಚ್ಚವತಾರವನ್ನು ತಾಳಿ ದುಷ್ಟ ಸೋಮಕಾಸನ ಚೀರಿ ಬ್ರಹ್ಮನಿಗೆ ವೇದಗಳನ್ನು ತಂದು ಕೊಟ್ಟವು ನಾನೆಲ್ಲ ಸಾರಥಿ. ಇದೆಲ್ಲ ತಿಳಿಸಬೇಕಾಗುತ್ತೆ. ಚೆನ್ನಾಗಿ ಹೇಳಿ ಬಾಲ.
ನಿವಾಸಕ ತಳವಾರ ನಾಗಪ್ಪ ಇವರು ಬಾಲಕೃಷ್ಣ ಪಾತ್ರ ಮಾಡಿದವರು 100 ರೂಪಾಯಿ ಪ್ರೇಮ ಕಾಣಿಕೆಗಾರ ಮಾಡುತ್ತಾರೆ. ಅಪ್ಪ ರೊಕ್ಕ ಕೊಡಂದ್ರೆ ನಾನು ಕೊಳ್ಳಿ ಮುಂಜಾನೆ ಪರ್ಯಾಯ ಸಾರಥಿ ಭೂಮತಿ ಹಿಂದಕ್ಕೆ ಸುರರು ಅಸುರರು ಕೂಡಿ ಕ್ಷೀರ ಸಮುದ್ರ ಮತನು ಮಾಡು ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ವಾಸಿಕೆಯರು ಕೂಡಿ ವಾಸಿಕೆಯನ್ನು ಹಗ್ಗವನ್ನಾಗಿ ಮಾಡಿ ಕಡಿಯುತ್ತಿದ್ದರು. ಹುದ್ದೇನು ದೇವ ತತ್ಪರ್ವತವು ಸಮುದ್ರದಲ್ಲಿ ಮುಳುಗುತ್ತಿರಲು ಅದನ್ನು ಕಂಡು ದುರ್ಮತಾಳವನ್ನು ತಾಳಿ ಪರ್ವತವನ್ನು ಬೆನ್ನಲ್ಲಿ ಎತ್ತಿಡಿದ ಬಾಲಗೋಪಾಲ ಕೃಷ್ಣಮೂರ್ತಿ ನಾನೆಲ್ಲವೇನು ಸಾರಥಿ ಕಾಲಿಗೆ ನಿವಾಸಕ ಚೆನ್ನಾಗಿದೆ ಉಪ್ಪಳದ ಮೂಕಾಂಬಕ ಬಾಲಕೃಷ್ಣ ಪಾತ್ರಕ್ಕೆ ಮಾಡತಕ್ಕಂತ ಪ್ರೇಮ ಕಾಣಿಕೆಯವರು 1000 ರೂಪಾಯಿ ಪಾತ್ರ ಮಾಡಿದಂತ ಬಾಲಕನಿಗೆ ಬಹುಮಾನ ಕಾರ್ಯ ಮಾಡುತ್ತಾರೆ. ಅಪ್ಪ ಈ ದುಡ್ಡು ಯಾರು ತಗೊಂಡು ಹೋಗ್ತೀರಾ ಸರ್? ತಳವಾರ ಡೋಲಕ್ ಬಜಾಣಿಯವರು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ 500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವ್ರ ಮುಂದೆ ಸ್ವೀಕರಿಸಬೇಕಾಗಿದೆ. ಎದಕ್ಕಂದ್ರ ದುಡ್ಡು ಇಸ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ನಮ್ಮನೆ ಭೂಮತಿ ನಾನು ಬಂದು ಬಹಳ ಹೊತ್ತಾಯಿತು. ಗೋಕುಲ ನಗರದಲ್ಲಿ ಗೋಪಿಕಾಶ್ರೀಯರು ಕೃಷ್ಣ ಕೃಷ್ಣ ಎಂದಷ್ಟು ಅನಿಸುತ್ತಿರುವ ನಾನು ಪೂಜೆಯೇವ ಆದ ಕಾರಣ ಗೋಕುಲ ನಗರಕ್ಕೆ ಚೂಡಿಯಿಂದ ರಥ ಮಾಡಿ ಸಾರಥ್ಯ ಹೋಗೋಣ ಕಾಲಿಗೆ ನಿವಾಸಕ ನಿವಾಸಕ
ಬದರ ಗ್ರಾಮದ ಡ್ರೈವರ್ ಮಲ್ಲಯ್ಯ ಅವರು ಬಾಲಕೃಷ್ಣ ಪಾತ್ರ ಮಾಡಿದವರು 101 ರೂಪಾಯಿ ಪ್ರೇಮ ಕಣಕ್ಕೆ ಕೊಟ್ಟಿರ್ತಾರೆ. ಟ್ರಾಲಕ್ ಹಾಕ್ಬೇಡ್ರಿ ಹೆಂಗನ ನಾ ಡ್ರೈವರ ನನ್ನ ಲವ್ವ ಗೆಳದೂರ ಗೆಳದೂರ ನಾ ಡ್ರೈವರ ನನ್ನ ಲವ್ವರ ಗೆಳದೂರ ಗೆಳದೂರ ನಿನ್ನ ಹಿರಿಯ ಕಿರಿಯ ಎರಡಚಾರವಿಲ್ಲ ಹತ್ತಿರ ಹೇ ಮಗ ಎರಡಚಾರವಿಲ್ಲ ಹತ್ತಿರ ಹೊನ್ನು ಹೊಡಿಯಕ ಬಂದವನ ಬಾರಿ ಹಿಂಗ ನಿಮ್ಮೋಯ ಯತಕ್ಕಾಗಿ ನಿಂತಿದ್ದೀರಿ ದೇವರಾಗಿ ಯತಕ್ಕಾಗಿ ನಿಂತಿರಬೇಕು ಡ್ರೈವರ ನನ್ನವರ ಆ ಗೆಳದೂರ ಆತ ಹೋಗ್ತಾನೆ ವರ್ಷ ಸಾಲೆನ್ಸ್ ದೇವತಮ್ಮನಿಗೆ ಹೊರನ್ನು ಕೇಳಿದೆ ವಿಂಚರ ನೋಡದಿಂದ ಬಣ್ಣವೀರಿ ನಮ್ಮ ಹೊರನ್ನು ಕೇಳಿದ್ರೆ ಬಾ ದಿವ್ಯ ಪ್ರಭಾವ ಹೌದೌದ್ಯಾ ಸ್ವರ್ಗ ಮಧ್ಯ ಪಾತಾಳ ಚತುರ್ದಶಿ ಭುವನಂಗಳೋಳ ಎನ್ನೊಡನೆ ಸಮರ ಕಾಲಗವಂ ಮಾಡುವ ವೀರರೇ ಇಲ್ಲವೆಂದು ಮಾಡಬಲ್ಲ ಮಂಗಳೋಳ ಕಲ್ಲು ಕಲ್ಲನ್ನು
ಎಲ್ಲ ಮಾನವ ದೇವ ಕುಡಿ ವಿಷಯಂ ತುಡುಕಿ ತೇಡುತ್ತ ಕೋಪಂದಿತ ನಾಟಕದ ಕಾಲದ ಕಾಲ ಭೈರವನಂತೆ ಫಲ ಈ ಸಭಾ ನಿಲಯಕ್ಕೆ ಬಂದ ಕಲಿವೀರನಂದಾರೆಂದು ಕೇಳುವ ಕುಶಲ ಮತ್ತೆ ನೀನು ದಾವನೈ ಮಠ ಒಂದೇ ನೋಡ ದೇವ ನಾವು ಯಾರೆಂದು ಕೇಳಿದೀಯಾ? ನಾನು ನೀತಿವಂತನೆಂದೇಳಿ ಸಾರಾಯ ಕುಡಿದು ಪಂಚಾಯತಿಯನ್ನು ಹೇಳಬಾರದು. ನಾನು ನಿತ್ಯವಂತನೆಂದೇಳಿ ಸಂಬಂಧಿಗಳ ಹತ್ತಿರ ಸಾಲವನ್ನು ಮಾಡಬಾರದು. ನಾನು ಪ್ರೀತಿವಂತನ ಸ್ನೇಹಿತರ ಮೇಲೆ ದ್ರೋಹವನ್ನು ಬಗೆಯಬಾರದು. ಇಂಥ ನಿತ್ಯವೇದಗಳನ್ನು ಹೇಳಲಿಕ್ಕೆ ಬಂದಿರುವ ಶುದ್ಧವಂತ ರಾಮಣ್ಣ ಸಾರಥಿ ನಾನಲ್ಲವೇನ ದೇವ? ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ದೇವ ಕರ್ಕಶ ಮಾತ ವೈರಿಗಳಂ ಗಕ್ಕನ ಮಣ್ಣ ಬಕ್ಕಸ ಬೆಕ್ಕಗಳಂ ಕೊಟ್ಟಿಸ ಪಕ್ಕೆ ಎಲಬಗಳ ಮುರಿದು ರಕ್ತವಮ ಸುರಿದು ಕಾಲನಾಲಯಕ್ಕೆ ಕಳಿಸುವ ಭುಜಬಲ ವಿಘ್ನಂ ಸಾರಥಿ ಇನ್ನು ತಿಳಿಯಲಿಲ್ಲವೇ ನಮ್ಮ ನಾಮಾಂಕಿತದ ರೀತಿ? ಇನ್ನು ತಮ್ಮ ನಾಮಾಂಕಿತ ಗೋಚರವಾಗಲಿಲ್ಲ ದೇವ. ಹಾಗಾದರೆ ಚಿತ್ತವಿತ್ತ ಕೇಳು. ಚೆನ್ನಾಗಿ ಹೇಳಿರೋಣ. ಕಾರ್ಕಲ್ಲದ ಸಿಡಲಿನ ಬಳಗದೊಳಗಡೆ ಸೋಸುವ ಗಿಡಗಡನಕ್ಕೆ ಚಚ್ಚಟ ಎಂಬ ರವಸಕ್ಕೆ ಬಡಬಾಗ್ನಿ ಕಡೆಯ ಧರಿಸಿ ಮಿಡಿಗೊಂಡಿತು. ಮೂರು ರಾಜಗಡಲು ಇದು ಅಲ್ಲದೆ ಕುಡಿ, ಇದು ಅಲ್ಲದೆ ಕಡು ಪರಾಕ್ರಮಿಯಾದ ಈ ಸಭಾ ನಿಲಯಕ್ಕೆ ಬಂದ ದಿಕ್ಕಿಗೆ ಓಡಿ ಹೋದರು. ಎಂತ ಪಟುತರ ಪರಾಕ್ರಮದಿಂದ ವಿರಣ್ಣ ನಗರ ಅಧ್ಯಕ್ಷನೆಂದ ಮೆರೆಯುವ ನಿವಾತಕ ಮಹಾರಾಜನೆಂದ ದಶ ದಿಕ್ಕುಗಳಿಗೆ ಹುಡುಕುವಂತೆ ದಂಡನಾಯನ್ನು ಜಯವೀರನ್ನು ಒಲಿಸುವಂತೆ ನಾವು ಸಾರಥಿ ಎಂಬ ಜಾಣ ವೀರನಿವಾತಕ ಮಹಾರಾಜರು ದಾವಾದರೆ ಇಂದು ಹಂದವಾದ ಸಮಾಂತರಕ್ಕೆ ಬಂದ ಕಾರಣವೇನು ದೇವ? ಇಂದ್ಲ ಮಂದಿ ಕಾಣವಲ್ರಲ್ಲೋ ಈ ಚಾಮ್ರ ಮಾವ. ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ವೈರಿಗಳಾದ ಇಂದ್ರಾದಿ ಕೀಳರು ದಿಕ್ಪಾಲಕರಂ ಸಡೆಬಡೆದವರ ಸತಿಯರಂ ಸೆರೆ ಹಿಡಿಯಬೇಕೆಂದು ಸಡಗರದಿಂದ ಮರಣವಾಯಿತು. ಸಾರಥಿ ಮುಂದಿನ ಸಂಗತಿ ಸಾರಥಿ ನನ್ನ ತಮ್ಮನಾದ ಕಾಲಿಕೆಯ ಮಹಾರಾಜನಂಬರ ಸಾರಥಿ ಒಳ್ಳೆಯ ಭಗವತಿ ಬೇಡವನ್ನು ನನ್ನ ಜಾಗೃತಿ ಕಾಲಿಗೆಯ
ಯಾರು ಯಾವ ಪಾತ್ರ ಮಾಡಿದಿರಲ್ಲ, ಅಲ್ಲಿ ಇದ್ದಿದ್ದ ಪಾತ್ರನೇ ಬೇರೆ. ಬ್ರಹ್ಮನ ಪಾತ್ರ ಮಾಡಿದ್ದ. ಬ್ರಹ್ಮನ ಪಾತ್ರ ಮಾಡಬೇಕಾದ್ರೆ ನಟನೆಯಲ್ಲಿ ಉಮಾದೇವಮ್ಮನವರು ನರ್ತಕಿಯಾಗಿ ನಟನೆ ಮಾಡಿದ್ರು. ಆತನ ಕಥೆ ಹೇಳಬೇಕು. ಇವತ್ತು ನೋಡ್ತಿದ್ರೆ ಆ ಮಗುವಿನ ಮುಖ ಹಂಗೆ ಕಾಣ್ತಾ ಇದೆ ಅಂತ ಹೇಳಕತ್ತೀನಿ ಅಷ್ಟೇ. ಅಣ್ಣ ಸಾಕಂದಿದ್ದಕ್ಕೆ ನಿಮಗೆ ಸಲವಾಗಿ ಹೇಳ್ತೀನಿ. ಪಂಚಾಯತಿ ಎಲೆಕ್ಷನ್ ಬಂದಿತ್ತು, ಅದರೊಳಗೆ ಗೊಂದಲ ಬಾಳಿತ್ತು. ಪಂಚಾಯತಿ ಎಲೆಕ್ಷನ್ ಬಂದಿತ್ತು, ಅದರೊಳಗೆ ಗೊಂದಲ ಬಾಳಿತ್ತು. ಕೂಡಿ ಹಾಡಿದ ಗೆಳೆಯರ ಮನಸ್ಸು ದೂರ ಮಾಡಿ ಹೋಯ್ತು. ಕೂಡಿ ಹಾಡಿದ ಯವ ಏನು ಚಂದ, ಏನು ಚಂದ ಹಸಿರು ಬಳೆ ನಿನ್ನ ಕೈಯಾಗ. ಶೋಭನ ಕಾರ್ಯ ಮಾಡ್ಯಾರಲ್ಲ ಎಂದು ನಿನಗ, ಶೋಭನ ಕಾರ್ಯ ಮಾಡ್ಯಾರಲ್ಲ ಎಂದು ನಿನಗ. ಏನು ಚಂದ ಯವ್ವ ಏನು ಹಂದ, ಅಯ್ಯೋ ಏನು ಚಂದ ಹಸಿರು ಬಳೆ ನಿನ್ನ ಕೈಯಾಗ. ಶೋಭನ ಕಾರ್ಯ ಮಾಡ್ಯಾರಲ್ಲ ಎಂದು ನಿನಗ, ಶೋಭನ ಕಾರ್ಯ ಮಾಡ್ಯಾರಲ್ಲ ಎಂದು ನಿನಗ. ಹೊಡೆಯೊಂದಪ್ಪ ಯಾಕೆ ನೀನು ಮರಳಿ ಬಂದಿದೆ. ಹುಡುಗಿದ ಚಪತಿ ದೂರ ಹೋಗಿದೆ, ಸತ್ತು ಬಂದ ಯಾಕೆ ನೀನು ಮರಳಿ ಬಂದಿದೆ. ಏನು ಹಂದವಾ ನಿನ್ನ ನಡೆಗ ಚಂದವಾ, ಏನು ಹಂದವಾ ನಿನ್ನ ನುಡಿಯ ಹಂದವಾ. ಯವ್ವ ಏನು ಚಂದ ಹಸಿರು ಬೈ ನಿನ್ನ ಕೈಯಾಗ. ಶೋಭನ ಕಾರ್ಯ ಮಾಡ್ಯಾರಲ್ಲ ಎಂದು ನಿನಗ. ದೇವರ ತಮ್ಮನ ಧಾರ್ಮಿಗಳಿದೆ, ರಾಜರೋಷದಿಂದ ಬಂದವೀರ ನಮ್ಮ ಧಾರ್ಮಿಗಳಿದೆ. ದೇವ ಎದ್ದು ಬಂದೇಳು ಮಾತನಾಡು ಸೋದರ ಮಾವ. ಬಾದರ್ಲಿ ಎಂಬ ಗ್ರಾಮದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಊರು ಹೊರಗಡೆ ಇರುವ ಬಸವಣ್ಣೇಶ್ವರರು ಬಾದರ್ಲಿಯ ಗ್ರಾಮದ ಜನತೆಗೆ ಮನೆ ದೇವರಾಗಿ ಪ್ರಸಿದ್ಧಿಯ ಪಡೆದ ಶ್ರೀ ಆದಿ ಬಸವೇಶ್ವರನಿಗೆ ಎನ್ನ ಎಡಭಾಗದಲ್ಲಿರುವ ಶ್ರೀ ಮೌಲಾಲಿ ತಾತನವರಿಗೂ ಆತನ ತಂಗಿಯಾದ ಶ್ರೀ ಮಾರಿಕಾಂಬ ದೇವಿಗೂ ಪಾದ ಪದ್ಮಗಳಿಗೆ ನನ್ನ ಇದು ಅಲ್ಲದೆ ಕರ್ನಾಟಕದ ಮಾಣಿಕ್ಯ ಕನ್ನಡಿಗರ ಮನೆ ಮಗ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ ಮರೆಯಲಾಗದ ನೆನಪು ನನ್ನ ಪ್ರೀತಿಯ ಅಪ್ಪ. 47 ವರ್ಷಕ್ಕೆ ಚಿರನಿದ್ರೆಗೈದ ಶ್ರೀ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣರಿಗೆ ನನ್ನ ಎನ್ನಂ ಪಡೆದ ತಂದೆ ತಾಯಿಗೂ ನನಗೆ ವಿದ್ಯೆ ಕಲಿಸಿಕೊಟ್ಟ ಮಹಾಗುರುಗಳಿಗೂ ಅವರ ಪಾದ ಪದ್ಮಗಳಿಗೆ ನನ್ನ ತಳಕ್ಕೆಂದು ಜಲ್ಪಿಸುವ ಕಡು ರೌದ್ರ ವೇಷದಿಂದ ಸಂಚರಿಸುವ ಭಾಸ್ಕರನು ಜಗದ್ಭರಿತ ಕಾಂತಿ ಎತ್ತಣದಂದು ಸಿಡಿಲಿನ ಹರ್ಪಟದಂತ ದೂರ್ಪಟತರ ವೀರ ಮಗ್ಗೆಯಲ್ಲಿಡಲು ನಟಂಗಳೊಳ್ಳ ನಟ ನಟಿಪ ಗಾಂಭೀರ್ಯತರ ಕುಂಭಸ್ಥಲಗಳು ಇಂಥ ಅಸದೃಶ್ಯ ಅಧಿಕ ಬಲಯುಕ್ತನಂ ಕಂಡು ನಿರ್ಭಯಂಕಿತನಾಗಿ ಮಾತನಾಡಿಸುವ ನೀನು ದಾವನೆಲೆ ಬಟ ಮುಂದೆ ನೋಡಿ ನಾವು ಯಾರಿಂದ ಕೇಳಿದೀಯಾ? ನಾನು ನನ್ನ ಹೆಂಡತಿ ಸೇರಿಕೊಂಡು ಎಮ್ಮೆ ಮಣಕವನ್ನು ಕಟ್ಟಿಕೊಂಡು 3 ಲೀಟರ್ ಹಾಲಿನಲ್ಲಿ 6 ಲೀಟರ್ ನೀರನ್ನು ಬೆರೆಸುತ್ತಾ ಹಾಲಿನ ದೋಸೆ ಒಂದು ಕಟ್ಟಿಕೊಂಡು
ಹಾಲು ಮಾರುವವರ ಮನ ಗಲಿಯಾಳಂತೆ ತುಪ್ಪ ಮಾರುವವರ ಮನೆ ಮೇಲುಪ್ಪರಿಕೆಯಂತೆ ತುಪ್ಪದಂತ ಮಾತನ್ನು ಒಪ್ಪಿಸಲಿಕ್ಕೆ ಬಂದಿರುವ ಶುದ್ಧವಂತ ಸಾರಥಿ ನಾನಲ್ಲವೆನ ದೇವ ಹೇಳಿಕೊಂಡು ಬರಬೇಕು ತಮ್ಮನ ಮಂಗಿದವ ಸಾರಥಿ ಭವತಿ ಉದ್ರೇಕದಿಂದ ಬರುವ ಎನ್ನಯ ಭದ್ರತರವಾದ ಉದ್ಯತ್ ಪರಾಕ್ರಮಕ್ಕೆ ಎದರಿ ಉದ್ಯತ್ ಪರಾಕ್ರಮಕ್ಕೆ ಎದರಿ ಅಷ್ಟದಿಕ್ಪಾಲಕರ ದಿಕ್ಕಟ್ಟು ಮಾಡಿದರ ಆ ಸಾರಥಿ ಭವತಿ ಇಂಥ ರೌದ್ರ ವೇಷವಂ ಕಂಡು ಮುಕ್ಕಣ್ಣನ ಕೈಲಾಸದಲ್ಲಿ ಅಡಿಗೆ ಪಂಡನ ಹೌದೇನು ದೇವ ದೇವ ಎನ್ನಯ ಪರಾಕ್ರಮವನ್ನು ಕಂಡು ಕಪಟ ನಾಟಕ ಸೂತ್ರಧಾರನಾದ ವಿಷ್ಣುನೆಂಬುವನ ವೈಕುಂಠದಲ್ಲಿ ಸಮರಾಜನ ದೇವ ಸೃಷ್ಟಿಕರ್ತನಾದ ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಿ ಕಾಣದ ಹಬ್ಬ ಪಂಡನ ಎಲ್ಲ ಸಾರಥಿ ಇದು ಅಲ್ಲದೆ ಎನ್ನಯ ಆರ್ಭಟಕ್ಕೆ ಅಷ್ಟದಿಕ್ಪಾಲಕರು ದಿಕ್ಕೆಟ್ಟು ಹೊಡಿದರು ಇಂಥ ಪರಾಕ್ರಮನ ವೀರ ಬಬ್ಬೆಯನ್ನಿಟ್ಟ ಮಾತ್ರದ ಯಾವತ್ತು ವೈರಿಗಳ ಮೊರೆ ಹೌದೇನು ದೇವ ಸಾರಥಿ ಭವತಿ ಇಂಥ ಸದೃಶ್ಯ ಪರಾಕ್ರಮ ಹಿರಣ್ಯ ನಗರವೆಂಬ ಪಟ್ಟಣಕ್ಕೆ ಪಟ್ಟತ್ತ ಜನನ ನಿವಾತಕನ ತಮ್ಮ ಮಾಲಕೇಯ ಮಹಾರಾಜನಂದು ಢಂಡಣ ಎಂದು ಜಯ ಬೇರೆಯವರು ಸಾರಥಿ ಓಹೋ ದೇವ ನಿವಾತಕನ ಸಹೋದರನಾದ ಕಾಲಕ್ಕೆ ನೀವು ಮಾತುಕರುತ್ತಾವಾದರೆ ಇಂದು ಅನ್ನವಾದ ಸಮಾಂತರಕ್ಕೆ ಬಂದ ಕಾರಣವೇನು ದೇವ ಮಹಾನ್ ಬಾಬಾ ಮಾನಸ ದೊರಕುದು ಹೋಗದೆ ಇದು ಪಾರಾಸ್ತ್ರ ಮಾತು ಹೇಳಿದ್ದ ಎಲ್ಲ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಗ್ರಜನಾದ ನಿವಾತ ಕವಚ ಮಹಾರಾಜನು ಧಾವ ಕಾರ್ಯವನ್ನು ನೇಮಿಸುತ್ತಾನೋ ಆ ಕಾರ್ಯವನ್ನು ನೆರವೇರಿಸುವ ಕಾರಣ ಬರೋಣವಾಯಿತು ಸಾರಥಿ ನಮ್ಮ ಅಗ್ರಜನ ಜಾಗ್ರತೆ ತಮ್ಮಿಂದಾಗದಲ್ಲಿರುವನು ಪೀಠವನ್ನೆಲ್ಲ ಕರೆದಿರಿಗೆ ಆಗದೆ ಇವರು ಈ ಶೃಂಗಾರವಾದ ವಿಷಯವನ್ನು ಕಾಲಕೈನ ಪಾತ್ರ ತಯಾರು ಮಾಡುತ್ತಾರೆ 501 ರೂಪಾಯಿ ಮತ್ತು ಈ ಪುಷ್ಪವನ್ನು ಕಾಲಕೈನ ಪಾತ್ರ ತಯಾರು ಮಾಡುತ್ತಾರೆ ಓ ಆ ಕಡೆಗೆ ಹೋಗ ಬೆಳಗರಿಗೆ ಪಾಮ್ಮಯ್ಯವರು ನಿವಾರಕನ ಪಾತ್ರ ಮಾಡಿದವರೆಗೂ ಈ ಪುಷ್ಪಮಾಲೆ ಒಂದು 5 ತೊಲೆ ಬೆಳೆ ಕಡಗವನ್ನು ಬಾಮನ್ ಪ್ರಕಾರ ಮಾಡ್ತಾರೆ ಹೋಗಿ ಹಾಕ್ಬಿಡ್ರಿ ನಾನೊಬ್ಬರಿಗೆ ಇನ್ನೊಬ್ಬರಿಗೆ ಸುಂಗ್ಲ ಅಮ್ಮಯ್ಯವರು ಈ ಶೃಂಗಾರವಾದ ಬೆಳೆಯ ಕಡಗವನ್ನು ಕಾಲಕೇನ ಪಾತ್ರಕ್ಕೆ ಪ್ರೇಮ ಕಾಣಿಕೆಗಾರ ಮಾಡುತ್ತಾರೆ ಕಾಲಕೇನ ಪಾತ್ರ ಮಾಡಿದವರಿಗೆ ಈ ಪುಷ್ಪಮಾಲೆ ಮತ್ತು 500 ರೂಪಾಯಿ ಪ್ರೇಮ ಕಾಣಿಕೆಗಾರ ಮಾಡುತ್ತಾರೆ ಅಪ್ಪ ದುಡ್ಡು ನನ್ನ ಕೈ ಕೊಡ್ಬೇಡ್ರಿ ಈ ಶೃಂಗಾರವಾದ ಪುಷ್ಪಮಾಲೆ ಒಂದು ಬೆಳೆ ಕಡಗವನ್ನು ನಿವಾತಕನ ಪಾತ್ರ ತಯಾರು ಮಾಡುತ್ತಾರೆ ಅವ್ರ ಪಾತ್ರಧಾರಿ ಹೆಸರು ಕೂಡ ಹೇಳ್ಬೇಡ್ರಿ ಯಾರಿಗಂತ ಆತ ಸುರೇಶ್ ಅಂತ ಇದ್ದ ನಾಗರಾಜ್ ಅಂತ ಯಾರ ಗೊತ್ತಿಲ್ಲ ನಿವಾತಕನ ಪಾತ್ರಕ್ಕೆ ಈ ಪುಷ್ಪಮಾಲೆಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ ನಮ್ಮ ಅವನ ಗಂಡ ಮಲೆಯವರು ನಿವಾತಕನ ಪಾತ್ರ ಮಾಡಿದವರಿಗೆ ಈ ಪುಷ್ಪಮಾಲೆ 201 ರೂಪಾಯಿ ಪ್ರೇಮ ಕಾಣಿಕೆಗಾರ ಮಾಡುತ್ತಾರೆ ಹೋಗಪ್ಪ ಆ ರೊಕ್ಕ ಕೊಟ್ಟಿರಲ್ಲ ಅದೊಂದು ಪಾತ್ರ ಮಾಡಿದಂತ ಬಾಲಕನಿಗೆ ಈ ಅರ್ಧ ತೊಲೆ ಬಂಗಾರದ ಚೈನ್ ಸರವನ್ನು ಪ್ರೇಮ ಕಾಣಿಕೆಯ ಕೊಟ್ಟಿರ್ತಾನೆ ನಿನ್ನ ಹೆಸರು ಏನನ್ನ ಮಲ್ಲಯ್ಯ ಡ್ರೈವರ್ ಮಲ್ಲಯ್ಯ ನಾ ಡ್ರೈವರ್